ಗರಿಕೆ ಹುಲ್ಲನ್ನು ರಸ ಮಾಡಿ ಕುಡಿದ್ರೆ ಅಥವಾ ಗರಿಕೆ ಹುಲ್ಲನ್ನು ಜಗದು ತಿಂದು ನೀರು ಕುಡಿದ್ರೆ ಯಾವ ರೋಗನೂ ಬರಲ್ಲ. ಇದರಲ್ಲಿ ಹೆಚ್ಚು ಸಿಗುವಂಥದ್ದೇನು ಅಂತಂದು ಹೇಳಿದ್ರೆ ಬಿ ವಿಟಮಿನ್ ಮತ್ತು ಸಿ ವಿಟಮಿನ್ ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಇರ್ತಕ್ಕಂಥ ಟಾಕ್ಸಿನನ್ನು ಹೊರಗಾಗ್ತದೆ. ಸ್ತ್ರೀಯರ ಮಾಸಿಕ ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಆಮೇಲೆ ಎಕ್ಸಿಮಾ, ಸೋರಿಯಾಸಿಸ್ಸು, ವಿಟಿಲಿಗೋ ಕಾಯಿಲೆಗಳಲ್ಲಿ ಹರಡಿರ್ತಕ್ಕಂಥ ಚರ್ಮದ ಭಾಗದ ಮೇಲೆ ಗರಿಕೆ ರಸವನ್ನು ಲೇಪಿಸೋದ್ರಿಂದ ನಿಮಗೆ ತಗುಲಿರ್ತಕ್ಕಂಥ ವ್ಯಾಧಿ ಗುಣಮುಖ ಆಗ್ತದೆ. ಪ್ರಿಯ ವೀಕ್ಷಕ ಸೋತೃ ಬಂಧು ಭಗಿನಿಯರೇ, ಇವತ್ತಿನ ವಿಡಿಯೋ ಗರಿಕೆ ಅಂದರೆ ದೂರ್ವ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಈ ಗರಿಕೆ ನಮಗೆ ಹೇಗೆ ಉಪಯೋಗ ಆಗ್ತದೆ ಅನ್ನೋದ್ರ ಕಡೆ ನಮ್ಮ ಗಮನ ಇರಲಿ. ಅದಕ್ಕೆ ನಿಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿದ್ದನ್ನು ಕೂಡ ಕೆಲವು ತಿಳಿಬೇಕಾದಂಥ ಸಂಗತಿಗಳಿರ್ತಾವೆ, ಅವನ್ನೆಲ್ಲ ನಾವು ತಿಳಿಸುವಂಥದ್ದು. ಈ ಸಾಮಾನ್ಯವಾಗಿ ಗರಿಕೆಯನ್ನು ನಾವು ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಸಾಕಷ್ಟು ಬಳಸ್ತೀವಿ. ಯಾವ ದೇವರಿಗೆ ಗರಿಕೆ ಇಷ್ಟ ಅಂದರೆ ಗಣೇಶನಿಗೆ ತುಂಬ ಪ್ರಿಯವಾದ್ದು. ಇದಕ್ಕೆ ಕುಶ ಅಂತಲೇ ಹೇಳ್ತೀವಿ. ಕುಶ ಅಂದರೆ ಕೂಡ ಭಾಳ ಸಣ್ಣದಾಗಿರೋದು, ನೆಲಗೆ ಅನ್ಮಿಸರಬಲ್ ಆಗಿರುವಂಥದ್ದು. ತಮಿಳಿನಲ್ಲಿ ಅರುಗು ಅಂತ ಹೇಳ್ತಾರೆ, ಅರುಗು ಪುಲ್ಲು ಅಂತ ಹೇಳ್ತಾರೆ. ಕುರುಪು ಪುಲ್ಲು ಅನ್ನುವಂಥದ್ದು ಮಲಯಾಳಿಯಲ್ಲಿದೆ. ಹೀಗಿಂಥ ಹೆಸರುಗಳ ಒಂದಿಗೆ ದೂರ್ವ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇದರಲ್ಲಿ ಹೆಚ್ಚು ಸಿಗುವಂಥದ್ದೇನು ಅಂತಂದು ಹೇಳಿದ್ರೆ ಬಿ ವಿಟಮಿನ್ ಮತ್ತು ಸಿ ವಿಟಮಿನ್. ನಾವು ಸಾಮಾನ್ಯವಾಗಿ ನನ್ನ 48 ವರ್ಷಗಳ ಕೆಲವು ಅನುಭವಗಳನ್ನು ಹೇಳೋದಾದರೆ ಯಾವ ಕಾಯಿಲೆನೂ ಬರಬಾರ್ದು ಅಂದರೆ ಪ್ರತಿದಿನ ಒಂದು 50ರಿಂದ 100 ml ಗರಿಕೆ ಹುಲ್ಲನ್ನು ರಸ ಮಾಡಿ ಕುಡಿದ್ರೆ ಅಥವಾ ಗರಿಕೆ ಹುಲ್ಲನ್ನು ಜಗದು ತಿಂದು ನೀರು ಕುಡಿದ್ರೆ ಯಾವ ರೋಗನೂ ಬರಲ್ಲ. ಯಾಕೆಂದರೆ ಗರಿಕೆ ಹುಲ್ಲು ಯಾವಾಗ ಜ್ಯೂಸ್ ಕುಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಮಾರ್ನಿಂಗು ಕಪ್ಪನೆಯ ಭೇದಿ ಬರ್ತದೆ. ಆ ಕಪ್ಪನೆಯ ಭೇದಿ ಅಂದರೆ ಒಳಗಡೆ ನಮ್ಮ ದೇಹದ ಜಠರದಲ್ಲಿರ್ತಕ್ಕಂಥದ್ದು, ದೊಡ್ಡ ಕರಳಿನಲ್ಲಿ ಸಣ್ಣ ಕರಳಿನಲ್ಲಿ ಇರ್ತಕ್ಕಂಥ ಟಾಕ್ಸಿನನ್ನು, ವಿಷವಸ್ತುಗಳನ್ನು ಹೊರಹಾಕಿ ಅದು ತುಂಬ ಅದ್ಭುತವಾದಂಥ ಜೀವಕಣಗಳನ್ನು ಹೊಂದಿರುವಂಥದ್ದು, ಆರೋಗ್ಯಪೂರ್ಣ ಇರ್ತದೆ. ಇದು ಕೆಲವು ಸಲ ಏನಾಗ್ತದೆ, ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕಾಗತ್ತೆ. ಈಗ ಮಲೆನಾಡು ಏರಿಯಾದವರು ಅಥವಾ ಕೋಸ್ಟಲ್ ಏರಿಯಾದವರು ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕುಡಿದು ನಡೀತದೆ. ಇನ್ನು ನಮ್ಮ ಮಧ್ಯ ಕರ್ನಾಟಕದವರು, ಉತ್ತರ ಕರ್ನಾಟಕದ ಇದನ್ನು ಹಾಗೆ ಕುಡಿತಕ್ಕಂಥದ್ದು ಸರ್ವೇಸಾಮಾನ್ಯ. ಅದಕ್ಕೆ ಎಲ್ಲೋ ಕೊಳೆಯುವಿಕೆ ಇರ್ತದೆ, ನಮ್ಮ ಜಠರದಲ್ಲಿ ಆಗಿರ್ಬೋದು, ದೊಡ್ಡ ಕಳ್ಳಿನಲ್ಲಿ ಆಗ್ಬೋದು, ಸಣ್ಣ ಕಳ್ಳಿನಲ್ಲಿ ಆಗ್ಬೋದು, ಅಥವಾ ಲಿವರಿನ ಕೆಲವು ಭಾಗದ ಎಲ್ಲೆಲ್ಲಿ ಸಾಧ್ಯತೆ ಅಲ್ಲಿ ಉಳಿದು ಅವು ಆ ಕೊಳೆತ ಭಾಗ ಕೆಲವು ಸಲ ಕ್ಯಾನ್ಸರನ್ನು ಉತ್ಪತ್ತಿ ಮಾಡುವಂಥ ಸಾಧ್ಯತೆ ಇರ್ತದೆ. ಈ ಹೊತ್ತಿದ್ದು ಅಂತ ಹೇಳ್ತೀವಿ ಅಥವಾ ಕರಕಲದ್ದು ಅಂದರೆ ಅದನ್ನು ತಿಂದಾಗ ಹೆಂಗೆ ಹಾಕತ್ತೀವೋ ಹಾಗೆ ಇಲ್ಲಿ ಕೊಳೆತ ಭಾಗವನ್ನು ಇದ್ದಾಗ ಕೂಡ ನಮಗೆ ಕ್ಯಾನ್ಸರ್ನಂಥ ಭೀಕರವಾದ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ. ಅದನ್ನು ಕ್ಲೋರೋಫಿಲ್ ಅನ್ನುವಂಥ ಗರಿಕೆಯಲ್ಲಿರ್ತಕ್ಕಂಥದ್ದು ಅದು ಇದನ್ನೆಲ್ಲನೂ ಕಿತ್ತು ಹೊರಗೆ ಹಾಕುವಂಥ ಒಂದು ದಿವ್ಯ ಶಕ್ತಿಯನ್ನು ಪಡೆದಿರುತ್ತೆ. ಈ ಗರಿಕೆ ಹುಲ್ಲಿನ ರಸ ಸೇವಿಸಿಂದ ಏನೇನು ಇನ್ನೂ ಅನುಕೂಲಗಳು ಆಗ್ತಾವೆ ಅನ್ನೋದ್ರ ಕಡೆ ಹೋಗೋದಾದರೆ ವಿವಿಧ ರೀತಿಯ ಅಲರ್ಜಿಗಳನ್ನು ನಿವಾರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಸ್ತಮಾ ಕಾಯಿಲೆ ಬಹಳಷ್ಟು ಸುಧಾರಣೆ ಆಗ್ತದೆ. ಮೂಗು ಕಟ್ಟುವ ತೊಂದರೆಯಲ್ಲಿ ಉಪಯೋಗ ಆಗ್ತದೆ. ರಕ್ತದೊತ್ತಡವನ್ನು ನಿವಾರಣೆ ಮಾಡ್ತದೆ. ಅಧಿಕ ಮತ್ತು ಕಡಿಮೆ ರಕ್ತದೊತ್ತಡ ಎರಡನ್ನೂ ನಿಯಂತ್ರಿಸುವ ಸಾಧ್ಯತೆ ಇದೆ. ಮೂಳೆಗಳ ಮೇಲೆ ಮಜ್ಜೆ ರೋಗ ಇರ್ತದೆ, ಅದಕ್ಕೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಿಗೆ ರಿಕೆಟ್ಸ್ ಅನ್ನುವಂಥ ಡಿಸೀಸಸ್ ಬರ್ದಂಗೆ ರಕ್ತವನ್ನು ಶುದ್ಧಿ ಮಾಡುವಂಥ ಕೆಲಸ ಮಾಡ್ತದೆ. ರಕ್ತದಲ್ಲಿ ವಿಷವಸ್ತುಗಳನ್ನು ನಿಷ್ಕ್ರಿಯಗೊಳಿಸ್ತದೆ. ಅದು ಹೇಳಿದ್ನಲ್ಲ ಕ್ಲೋರೋಫಿಲ್. ಶೀತ, ಕೆಮ್ಮು, ನೆಗಡಿ ತೊಂದರೆ ನಿವಾರಣೆ ಮಾಡ್ತಕ್ಕಂಥದ್ದು ಭಾಳ ಇದೆ. ಕ್ಯಾನ್ಸರು, ರಕ್ತದ ಕ್ಯಾನ್ಸರು, ಲಿವರ್ ಕ್ಯಾನ್ಸರು, ಗಡ್ಡೆಗಳು, ಟ್ಯೂಮರ್ ಅಂತ ಹೇಳ್ತೀವಲ್ಲ, ಕಾಯಿಲೆಗಳನ್ನು ವಾಸಿ ಮಾಡ್ತದೆ. ರಕ್ತದಲ್ಲಿನ ಆಮ್ಲತೆಯನ್ನು ತಗ್ಗಿಸ್ತದೆ. ಗ್ಯಾಸ್ಟ್ರಿಕ್ ತೊಂದರೆಗಳಲ್ಲಿ ಭಾಳ ಉಪಯುಕ್ತವಾಗಿರುವಂಥದ್ದು. ಅನ್ನನಾಳಗಳ ಉರಿಯೂತ ಹಾಗೂ ಶ್ವಾಸಕೋಶದ ತೊಂದರೆಗಳನ್ನು ಕಡಿಮೆ ಮಾಡ್ತದೆ. ನರಗಳ ನಿಶಕ್ತಿ ನಿವಾರಣೆ ಮಾಡ್ತದೆ. ಇಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸ್ತೈತೆ ಗರಿಕೆ ಹುಲ್ಲು ರಸ. ಯಾರಿಗಾರ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿದೆ ಹೀಗಿದೆ ಅಂತಂದರೆ ಅದನ್ನು ತಗ್ಗಿಸುವಂಥ ಒಂದು ಸ್ಥಿತಿ ಅದಕ್ಕಿರ್ತದೆ. ಆಮೇಲೆ ಕಿವಿ ಸೋರುವಂಥವ್ರಿಗೆ ಸ್ವಲ್ಪ ಬೆಚ್ಚನೆಯ ಗರಿಕೆ ರಸವನ್ನು ಹಾಕಿದಾಗ ಕೂಡ ಇದು ಕಿವಿ ಸೋರೋದನ್ನು ತಡೆಗಟ್ತದೆ, ಕಡಿಮೆ ಮಾಡ್ತದೆ. ಸ್ತ್ರೀಯರ ಮಾಸಿಕ ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ.
ವಿವಿಧ ರೀತಿಯ ತಲೆನೋವು, ಅರ್ಧ ತಲೆನೋವು ಮತ್ತು ಪೂರ್ತಿ ತಲೆನೋವು, ಲೆಫ್ಟ್ ಸೈಡ್ ತಲೆನೋವು, ಇವುಗಳನ್ನೆಲ್ಲವನ್ನೂ ಕಮ್ಮಿ ಮಾಡುವಂಥ ಒಂದು ದಿವ್ಯ ಶಕ್ತಿ ಇದಕ್ಕಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೈತಿ ಒಂದೇ ಒಂದು ಬಾಯಿ. ಆಮೇಲೆ ಬಾಯಲ್ಲಿರ್ತಕ್ಕಂಥ ದುರ್ಗಂಧವನ್ನು ನಿವಾರಣೆ ಮಾಡ್ತೈತಿ. ನೀವು ಸಾಮಾನ್ಯವಾಗಿ ನಾವು ತಿಂದಂಥ ಆಹಾರ ನಮಗೆ ಸ್ವಲ್ಪ ಹೊತ್ತಿಗೆ ದುರ್ಗಂಧವನ್ನು ಬೀರ್ತೈತಿ. ಅವಾಗ ನಾವು ಗರಿಕೆ ರಸವನ್ನು ಸೇವನೆ ಮಾಡಿದರೆ ಅದನ್ನು ಇಲ್ದಂಗೆ ಮಾಡ್ತೈತಿ. ಆಮೇಲೆ ಅಂಗೈ ಅಂಗಾಲು ಉರಿತ ಆಗಿದ್ದರೆ, ಮೈಯಲ್ಲಿ ಚುಚ್ಚಿದಂಥ ರೀತಿಯಲ್ಲಿ ಆಗದ ಇದು ಕೂಡ ಗರಿಕೆ ರಸ ಇದು ನಿವಾರಣೆ ಮಾಡ್ತದೆ. ಉತ್ತಮ ಕ್ರಿಮಿನಾಶಕ ಅಂತ ಮೊದಲೇ ಹೇಳ್ಬಿಟ್ಟಿದ್ದೀನಿ. ಸ್ಥೂಲಕಾಯ ಇರ್ತಕ್ಕಂಥವ್ರು ಬೊಜ್ಜು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗರಿಕೆ ರಸವನ್ನು ಕುಡೀರಿ. ದಿನ 100 ml ಗರಿಕೆ ರಸ ಕುಡಿತಾ ಹೋದಂಗೆಲ್ಲ ನಿಮ್ಮ ಬೊಜ್ಜುತನ ಕಡಿಮೆ ಆಗ್ತದೆ, ಅಥವಾ ನಿಮಗೆ ಸ್ಥೂಲಕಾಯ ಕಡಿಮೆ ಆಗ್ತದೆ. ಆಮೇಲೆ ನೆರೆ ಕೂದಲನ್ನು ಕಡಿಮೆ ಮಾಡ್ಕೋಬೇಕಾಗಿದ್ದರೆ ಅಕಾಲ ನೆರೆಗಳನ್ನು ತಡೆಗಟ್ಟುವಂಥ ಶಕ್ತಿ ಗರಿಕೆ ಹುಲ್ಲಿಗಿದೆ. ತಾಯಿಯ ಎದೆ ಹಾಲಿನ ಪ್ರಮಾಣವನ್ನು ಹೆಚ್ಚು ಮಾಡಬೇಕಾಗಿದ್ದರೆ ಆವಾಗ ಕೂಡ ಇದು ಗರಿಕೆ ಹುಲ್ಲಿನ ರಸ ಕುಡಿತಾ ಹೋದಂಗೆಲ್ಲ ತಾಯಿಯ ಎದೆ ಹಾಲಿನ ಪ್ರಮಾಣ ಹೆಚ್ಚಾಗ್ತದೆ. ಆಮೇಲೆ ಎಕ್ಸಿಮಾ, ಸೋರಿಯಾಸಿಸ್ಸು, ವಿಟಿಲಿಗೋ ಕಾಯಿಲೆಗಳಲ್ಲಿ ಹರಡಿರ್ತಕ್ಕಂಥ ಚರ್ಮದ ಭಾಗದ ಮೇಲೆ ಗರಿಕೆ ರಸವನ್ನು ಲೇಪಿಸೋದ್ರಿಂದ ನಿಮಗೆ ತಗುಲಿರ್ತಕ್ಕಂಥ ವ್ಯಾಧಿ ಗುಣಮುಖ ಆಗ್ತದೆ. ವಿಷಜಂತುಗಳು ಕಚ್ಚಿದಾಗ ಗರಿಕೆ ರಸವನ್ನು ಕುಡಿಸುವುದರಿಂದ, ಅಂದರೆ ಈ ಹಾವು ಚೋಳು ಏನಾರು ಕಡಿಸ ತಕ್ಷಣ ನಾವು ಗರಿಕೆ ರಸ ಮಾಡಿ ಕುಡಿಸಿದರೆ ಆ ವಿಷ ಏರ್ದಂಗೆ ನೋಡ್ಕೊಂತದೆ. ಆಮೇಲೆ ಮತ್ತೆ ಇದು ಪ್ರಿಲಿಮಿನರಿ ಆಗಿದ್ದರೆ ಮತ್ತು ಅದಕ್ಕೆ ವಿಷಕ್ಕೆ ಸಂಬಂಧಪಟ್ಟಂಥ ಔಷಧಿಗಳನ್ನು ನಾವು ಕೊಡುವಂಥದ್ದು. ಆ ಹಲ್ಲು ನೋವು ಬಂದಿದ್ರೆ, ಹಲ್ಲುಗಳು ಹೊಸಗಳು ಬಂದಿದ್ರೆ ಇವೆಲ್ಲ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಈಗ ಜಲ್ದಿ ಮಕ್ಕಳಿಗೆ ಹಲ್ಲು ಬರೋದಿಲ್ಲ, ಆವಾಗ ಅವರಿಗೆ ಗರಿಕೆ ರಸವನ್ನು ಒಂದೊಂದು ಟೀ ಸ್ಪೂನಷ್ಟು ಕುಡಿತಾ ಹೋದರೆ ಆ ಹಲ್ಲುಗಳು ಹೊರಗಡೆ ಬರ್ತವೆ. ಹಾಗೆ ನಾವು ಪಾರ್ಶ್ವವಾಯು ತೊಂದರೆಯನ್ನು ನಿವಾರಣೆ ಮಾಡ್ಕೋದು. ಆಮೇಲೆ ಯಾವುದೇ ರೀತಿಯ ಹೇಳ್ತಾ ಹೋದಂಗೆಲ್ಲ ಸುಮಾರು 100 ಪರಿಹಾರಗಳನ್ನು ಇದೆ ಇದ್ರಿಗೆ. ನೀವು ಎಲ್ಲದಕ್ಕೂ ದಿವ್ಯ ಔಷಧಿ ಗರಿಕೆ. ಇಂಥ ಗರಿಕೆಯನ್ನು ಸದಾ ಬೆಳೆಸ್ರಿ. ಹೃತ್ಪೂರ್ವಕವಾದ ಧನ್ಯವಾದ.